ಕಾಂಗ್ರೆಸ್ಗೆ ಕಾಸು ಬಿಜೆಪಿಗೆ ಚಿಪ್ಪು. ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಕ್ಕೆ ಬೆಣ್ಣೆ ಹಾಕ್ತಿದ್ದಾರೆ, ಆದ್ರೆ ಬಿಜೆಪಿ ಕಣ್ಣಿಗೆ ಸುಣ್ಣ ಹಾಕ್ತಿದ್ದಾರೆ ಅಂತ ಬಿಜೆಪಿ ಈಗ ಗರಂ ಆಗಿದೆ. ಬೆಂಗಳೂರಿನ ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಿಗೆ ಲಾಟರಿ ಒಲಿದಿದೆ. ಬೆಂಗಳೂರು ಕೈ ಶಾಸಕರ ಕ್ಷೇತ್ರಗಳಿಗೆ ಭರ್ಜರಿ ಅನುದಾನವನ್ನ ನೀಡಲಾಗಿದೆ. ಆದ್ರೆ ಬಿಜೆಪಿ ಶಾಸಕರಿಗೆ ಕ್ಷೇತ್ರಗಳಿಗೆ ಸಿಕ್ಕಿದ ಮಾತ್ರ ಚಿಪ್ಪು. ಬೆಂಗಳೂರಿನ ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಿಗೆ ಲಾಟರಿ. ಬೆಂಗಳೂರು ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಿಗೆ ಭರ್ಜರಿ ಅನುದಾನವನ್ನ ನೀಡಲಾಗಿದೆ. ಆದರೆ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಸಿಕ್ಕಿದ ಮಾತ್ರ ಚಿಪ್ಪು. ಜಿಬಿಎ ಅನುದಾನ ಹಂಚಿಕೆಯ ಬಗ್ಗೆ ಈಗ ಬಿಜೆಪಿ ಗಂಭೀರವಾಗಿ ಆರೋಪವನ್ನ ಮಾಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದು ನ್ಯಾಯನಾ ಅಂತ ಬಿಜೆಪಿ ಗರಂ ಆಗಿದೆ. ಈಗ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂತೆ ಕಾಂಗ್ರೆಸ್ನ ಶಾಸಕರಿಗೆ ಅವರ ಕ್ಷೇತ್ರಗಳಿಗೆ ಅನುದಾನವನ್ನು ನೀಡಲಾಗಿದೆ. ಆದರೆ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಸರಿಯಾದಂತಹ ಅನುದಾನ ಇಲ್ಲ ಅಂತ ಬಿಜೆಪಿ ಈಗ ಕಾಂಗ್ರೆಸ್ ಮೇಲೆ ಆರೋಪವನ್ನ ಮಾಡ್ತಾ ಇದೆ. ಬೆಂಗಳೂರು ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಿಗೆ ಭರ್ಜರಿ ಅನುದಾನವನ್ನ ನೀಡಲಾಗಿದೆ, ಆದರೆ ಬಿಜೆಪಿ ಶಾಸಕರಿಗೆ ಅವರ ಕ್ಷೇತ್ರಗಳಿಗೆ ಸಿಕ್ಕಿದ ಮಾತ್ರ ಚಿಪ್ಪು. ಜಿಬಿಎ ಅನುದಾನ ಹಂಚಿಕೆಯ ಬಗ್ಗೆ ಬಿಜೆಪಿ ಈಗ ಗಂಭೀರವಾಗಿ ಆರೋಪವನ್ನ ಮಾಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಇದು ನ್ಯಾಯನಾ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ, ಗರಂ ಆಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ. ಕಾಂಗ್ರೆಸ್ಗೆ ಕಾಸು, ಬಿಜೆಪಿಗೆ ಚಿಪ್ಪು. ಕಾಂಗ್ರೆಸ್ನ ಶಾಸಕರಿರುವಂತಹ ಕ್ಷೇತ್ರ ಏನಿದೆ ಬೆಂಗಳೂರಿನಲ್ಲಿ, ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳೇನಿದೆ ಆ ಒಂದು ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚಿನ ಅನುದಾನವನ್ನ ನೀಡಲಾಗಿದೆ. ಆದರೆ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಸರಿಯಾದಂತಹ ಅನುದಾನವನ್ನ ನೀಡಿಲ್ಲ. ಇದು ನ್ಯಾಯನಾ ಡಿಕೆ ಶಿವಕುಮಾರ್ ಅವರೇ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಿದೆ. ಜೊತೆಗೆ ಗರಂ ಆಗಿರುವಂಥದ್ದು ಜಿಬಿಎ ಅನುದಾನ ಹಂಚಿಕೆಯ ಬಗ್ಗೆ ಈಗ ಬಿಜೆಪಿ ಗರಂ ಆಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಇದು ನ್ಯಾಯನಾ? ನೀವೇ ಹೇಳಿ, ನಿಮ್ಮ ಶಾಸಕರ ಒಂದು ಕ್ಷೇತ್ರಗಳಿಗೆ ಅನುದಾನವನ್ನ ಹೆಚ್ಚಾಗಿ ಕೊಟ್ಟಿದ್ದೀರಾ, ಆದರೆ ಬಿಜೆಪಿ ಶಾಸಕರು ಏನು ಮಾಡಿದ್ರು? ನೀವು ರಾಜ್ಯದ ಅಭಿವೃದ್ಧಿ ಮಾಡೋದಾದ್ರೆ ಯಾಕೆ ನೀವು ಈ ರೀತಿ ತಾರತಮ್ಯ ಅಂತ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಬೆಂಗಳೂರು ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ ಪ್ಯಾಕೇಜ್, ಕೊನೆಗೂ ಜಿಬಿಎ ವ್ಯಾಪ್ತಿಯ ಪಾಲಿಕೆಗಳಿಗೆ ಅನುದಾನವನ್ನ ನೀಡಲಾಗ್ತಾ ಇದೆ. ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಿಗೆ ಈಗ ಲಾಟರಿ ಖುಲಾಯಿಸಿದೆ. ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ಅನುದಾನವೇ ಸಿಗ್ತಾ ಇಲ್ಲ. ಬಿಜೆಪಿಗರ ಕೇವಲ 2 ಕ್ಷೇತ್ರಗಳಿಗೆ ಮಾತ್ರ ಒಂದು ರೀತಿ ಸಮಾಧಾನದ ಅನುದಾನ ಸಿಕ್ಕಿದೆ ಅಷ್ಟೇ. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧವಾಗಿ ಈ ರೀತಿ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ 2,000 ಕೋಟಿಯ ಪ್ಯಾಕೇಜ್, ಕೊನೆಗೂ ಕೂಡ ಜಿಬಿಎ ವ್ಯಾಪ್ತಿಯ ಪಾಲಿಕೆಗಳಿಗೆ ಅನುದಾನವನ್ನ ನೀಡಲಾಗಿದೆ. ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಿಗೆ ಲಾಟರಿ ಖುಲಾಯಿಸಿದೆ. ಇಲ್ಲಿ ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರಗಳು ಏನಿದೆ ಅಲ್ಲಿಗೆ ಅನುದಾನವೇ ಸಿಕ್ಕಿಲ್ಲ. ಬಿಜೆಪಿಗರ ಕೇವಲ 2 ಕ್ಷೇತ್ರಗಳಿಗೆ ಮಾತ್ರ ಅನುದಾನ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧವಾಗಿ ಈಗ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ, ಸಿಡಿದೆದ್ದಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ ಇದು ನ್ಯಾಯನಾ? ನಿಮ್ಮ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ಮಾತ್ರ ಅನುದಾನವನ್ನು ನೀಡಿದ್ದೀರಾ, ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಯಾಕೆ ನೀಡಿಲ್ಲ ಅನ್ನುವಂಥದ್ದು ಬಿಜೆಪಿಯ ಒಂದು ಪ್ರಶ್ನೆ ಆಗಿರುವಂಥದ್ದು. ಜಿಬಿಎ ವ್ಯಾಪ್ತಿಯ ಪಾಲಿಕೆಗಳಿಗೆ ಕೊನೆಗೂ ಕೂಡ ಅನುದಾನವನ್ನು ನೀಡಲಾಗಿದೆ. ಇನ್ನು ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಿಗೆ ಲಾಟ್ರಿ ಒಲಿದಿರುವಂಥದ್ದು ಯಾವ್ಯಾವುದು ಅಂತ ನೋಡೋದಾದ್ರೆ, ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳು ಶಿವಾಜಿನಗರ 80 ಕೋಟಿ, ಬ್ಯಾಟರಾಯನಪುರ 80 ಕೋಟಿ, ಗಾಂಧಿನಗರಕ್ಕೆ 73 ಕೋಟಿ, ಚಾಮರಾಜಪೇಟೆಗೆ 71.5 ಕೋಟಿ, ಇನ್ನು BTM ಲೇಔಟ್ಗೆ 50 ಕೋಟಿ ಕಾಂಗ್ರೆಸ್ನ ಶಾಸಕರಿರುವಂತಹ ಕ್ಷೇತ್ರಗಳು. ಇನ್ನು ಶಾಂತಿನಗರಕ್ಕೆ 50 ಕೋಟಿ, ಈ ರೀತಿ ಅನುದಾನವನ್ನು ನೀಡಲಾಗಿದೆ. ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳೇನಿದೆ ಅಲ್ಲಿಗೆ ಅನುದಾನವನ್ನು ನೀಡಲಾಗಿರುವಂಥದ್ದು. ಶಿವಾಜಿನಗರಕ್ಕೆ 80 ಕೋಟಿ, ಬ್ಯಾಟರಾಯನಪುರಕ್ಕೆ 80 ಕೋಟಿ, ಗಾಂಧಿನಗರಕ್ಕೆ 73 ಕೋಟಿ, ಚಾಮರಾಜಪೇಟೆಗೆ 71.5 ಕೋಟಿ, BTM ಲೇಔಟ್ಗೆ 50 ಕೋಟಿ, ಶಾಂತಿನಗರಕ್ಕೆ 50 ಕೋಟಿ ಅನುದಾನವನ್ನು ನೀಡಲಾಗಿದೆ. ಅದೇ ಬಿಜೆಪಿ ಶಾಸಕರಿಗೆ ಅನ್ಯಾಯ. ಬೊಮ್ಮನಹಳ್ಳಿಗೆ 60 ಕೋಟಿ, ಮಹದೇವಪುರಕ್ಕೆ 50 ಕೋಟಿ, ಇಷ್ಟೇ ನೋಡಿ 2 ಕ್ಷೇತ್ರಕ್ಕೆ ಅನುದಾನವನ್ನು ನೀಡಲಾಗಿದೆ. ಮಿಕ್ಕಿದ ಯಾವ ಕ್ಷೇತ್ರ ಬಿಜೆಪಿಯ
ಯಾವ ಕ್ಷೇತ್ರಕ್ಕೂ ಕೂಡ ಅನುದಾನ ಸಿಕ್ಕಿಲ್ಲ. ಇದು ಬಿಜೆಪಿಯ ಆರೋಪ. ಬಿಜೆಪಿ ಇದೇ ವಿಚಾರಕ್ಕೆ ಗರಂ ಆಗಿರುವಂಥದ್ದು. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಲಾಟ್ರಿ ಒಲ್ದಿದೆ, ಆದರೆ ಬಿಜೆಪಿಗೆ ಅನುದಾನ ಇಲ್ಲ ನೋಡಿ.